RCB ಸಂಭ್ರಮಾಚರಣೆ ಸಂದರ್ಭದಲ್ಲಿ 11 ಮಂದಿ ಮೃತಪಟ್ಟಿದ್ದು 47 ಮಂದಿ ಗಾಯಗೊಂಡಿದ್ದಾರೆ. ಈ ದುರ್ಘಟನೆಗೆ ಕಾರಣ ಯಾರು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿ ಉಳಿದಿದೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಮೈಸೂರು ಜಿಲ್ಲಾ ವಕೀಲರ ಸಂಘದ ಮಾಜಿ ಕಾರ್ಯದರ್ಶಿ ಉಮೇಶ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, 11 ಮಂದಿ ಸಾವನ್ನಪ್ಪಿದ್ದಾರೆ. ಸಂಭ್ರಮದ ನಡುವೆ ಸೂತಕ ಸರ್, ಯಾರು ಹೊಣೆ ಸರ್ ಇದಕ್ಕೆ? ಸರ್, ಅದು ನೋಡಿ ತುಂಬ ನೋವಾಯಿತು. ಏಕೆಂದರೆ ಸಂಭ್ರಮ ಆಚರಿಸೋಕ್ಕೆ ಹೋಗಿ ಕೇವಲ ಆದ 18 ಗಂಟೆಗಳ ಕಾಲ ನಂತರದಲ್ಲಿ ಸೂತಕ ಆಯ್ತಲ್ಲ, ತುಂಬ ಒಂದು ನೋವಿನ ಸಂಗತಿ. ಮೊದಲಿಗೆ ನಾನು ಅವರಿಗೆ ಏನು 11 ಜನ ಮರಣ ಹೊಂದಿದ್ದಾರೆ ಅವರಿಗೆ ನಾನು ನನ್ನ ಕಡೆಯಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಕ್ಕೆ ಬಯಸ್ತೀನಿ. ಇದು ಒಂದು ಸಂಭ್ರಮಾಚರಣೆಯನ್ನು ಒಂದು ವೇಳೆ ಮಾಡಿದ್ದೇ ಆಗಿದ್ದರೆ ಇನ್ನೂ 1-2 ದಿನಗಳ ಕಾಲಾವಕಾಶ ತಕ್ಕಂದು ವ್ಯವಸ್ಥಿತವಾಗಿ ಮಾಡಬೇಕಾಗಿತ್ತು. ಸರ್ಕಾರ ವ್ಯವಸ್ಥಿತವಾಗಿ ಮಾಡಬೇಕಾಯಿತು. ಆಮೇಲೆ ಅವರು ಅರೇಂಜ್ ಮಾಡಿದ್ರಂತೆ, ಮತ್ತು ಸಡನ್ನಾಗಿ ಕ್ಯಾನ್ಸಲ್ ಮಾಡಿದ್ರು. ಕ್ಯಾನ್ಸಲ್ ಮಾಡಬೇಕಾದ್ರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಪೊಲೀಸ್ ಬಂದೋಬಸ್ತು ಬೇಕಾಗಿತ್ತು. ಏಕೆಂದರೆ ಈಗ ಕರ್ನಾಟಕದಲ್ಲಿ ಇದು 18 ವರ್ಷಗಳ ನಂತರ ಮೊದಲ ಬಾರಿಗೆ ಗೆದ್ದಿರೋದು ನಮ್ಮ RCB ಅನ್ನೋ ಒಂದು ಇದರಿಂದ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಾಗಿತ್ತು. ಅದಕ್ಕೆ ಅವ್ರೇನು ಮಾಡಿದ್ರು, ಈಗ ವಿಧಾನಸೌಧ ಮುಂದೆ ಬೇಡ ಅಂತ ಅದನ್ನು ಮುಗಿಸ್ಕೊಂಡ್ರಂತೆ. ಕ್ರೀಡಾಂಗಣದಲ್ಲಿ ವ್ಯವಸ್ಥೆ ಆಯಿತು. ಕ್ರೀಡಾಂಗಣದಲ್ಲಿ ವ್ಯವಸ್ಥೆ ಆಯಿತು ಅಂದಾಗ ಕ್ರೀಡಾಂಗಣದಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಾಯಿತು. ಅದಕ್ಕೆ ಮೊದಲಿಗೆ ಹೊಣೆಗಾರರು ಕ್ರೀಡಾಂಗಣದವರು ಆಗ್ತಾರೆ. ಅದರ ಜೊತೆಯಲ್ಲಿ ಇಂಟೆಲಿಜೆನ್ಸಿ ರಿಪೋರ್ಟ್ ಇರುತ್ತೆ. ಗೃಹ ಮಂತ್ರಿಗಳ ಇಂಟೆಲಿಜೆನ್ಸಿ ರಿಪೋರ್ಟ್ ಇರುತ್ತೆ, IG ಅವ್ರಿಗೆ ಇರುತ್ತೆ, ಇವರೆಲ್ಲ ಇಂಟೆಲಿಜೆನ್ಸಿ ರಿಪೋರ್ಟ್ ಇರುತ್ತೆ. ಯಾಕಂದರೆ ಎಲ್ಲೇ ಜನ ಬಂದರೂ 4 ಜನ ಸೇರಿದ ತಕ್ಷಣ ಇಂಟೆಲಿಜೆನ್ಸಿ ರಿಪೋರ್ಟ್ ಐತೆ. ಆ ಒಂದು ಕಾರಣದಿಂದ ಎಲ್ಲೋ ಸರ್ಕಾರ ಆ ಒಂದು ರೀತಿಯಲ್ಲಿ ವಿಫಲ ಆಯಿತಾ ಅನ್ನೋದು ಎದ್ದು ಕಾಣಿಸ್ತದೆ ಸರ್. ಅದಕ್ಕೋಸ್ಕರ ಈಗ ನಿನ್ನೆ ಏನು ತನಿಖೆಗೋಸ್ಕರ ಜಿಲ್ಲಾಧಿಕಾರಿಗಳನ್ನ ನೇಮಿಸಿದ್ದಾರೆ, ಅದರಲ್ಲಿ ಗೊತ್ತಾಗುತ್ತೆ. ಬಟ್ ಸರ್ಕಾರ ಓಕೆ ಸಡನ್ನಾಗಿ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ, ಬಟ್ ಅದನ್ನು ಡಿಸ್ಪ್ಯಾಚ್ ಮಾಡಿ 2-3 ಕಡೆ ವಿಭಾಗ ಮಾಡಿ ಕಳಿಸೋ ಅಂಥ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು ಸರ್. ಅದರ ಜೊತೆಯಲ್ಲಿ ನನ್ನ ಒಂದು ಏನು ಈ ಅಭಿಮಾನಿಗಳು ಅಂತ ಹೇಳ್ತೀವಲ್ಲ ಸರ್, ಅಭಿಮಾನ ಇರೋದು ತಪ್ಪಲ್ಲ, ಹುಚ್ಚಭಿಮಾನ ಇರಬಾರ್ದು. ನನಗೆ ನೋವಿನ ಸಂಗತಿ ಅಂದರೆ ಏನು ಅಂದರೆ, ಸಣ್ಣ ಮಕ್ಕಳನ್ನೆಲ್ಲ ಕರ್ಕೋಗೋ ಅವಶ್ಯಕತೆ ಏನಿತ್ತು ಅಲ್ಲಿಗೆ? ಆ ಮಕ್ಕಳಿಗೆ ಅದ್ರ ಬಗ್ಗೆ ಏನು ಅರ್ಥವಾಯ್ತದೆ? ಒಬ್ಬರು ಪಾಪು ಎತ್ಕೊಂಡು ಅಳ್ತಾ ಇರ್ತಾನಲ್ಲ, ಯಾಕೆ ಬೇಕಾಗಿತ್ತು ಅದು? 11 ವರ್ಷ 12 ವರ್ಷದ ಮಕ್ಕಳುಗಳು ಅಲ್ಲಿ ಕರ್ಕೋಗಂಥ ಅವಶ್ಯಕತೆ ಇತ್ತು. ಈಗ ಸರ್ಕಾರ ಅಥವಾ ಆ ಕ್ರೀಡಾಂಗಣದವ್ರು ಒಂದು ಕಡೆ ಆದರೆ ನಿಜ ಮಕ್ಕಳ ಸಹಾಯಕ್ಕೆ ಅವ್ರ ತಂದೆ ತಾಯಿಗಳು ಹೊಣೆಗಾರರಾಯ್ತಾರೆ, ಅವ್ರ ತಂದೆ ತಾಯಿಗಳ ಕಾರಣರಾಯ್ತಾರೆ. ಇದು ನೆಗ್ಲಿಜೆನ್ಸಿ. ನನ್ನ ಪ್ರಕಾರ ಒಬ್ಬ ಅಡ್ವೊಕೇಟ್ ಆಗಿ ಹೇಳ್ತೀನಿ, ತಂದೆ ತಾಯಿಗಳದ್ದು ನೆಗ್ಲಿಜೆನ್ಸಿ. ಅಷ್ಟು ಜನ ಸೇರ್ತಾರೆ ಅಂದಾಗ ಅವರು ಬಂದುಬಿಡ್ಬೇಕಾಯ್ತು, ಅಲ್ಲಿಗೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಮತ್ತು ಹೆಣ್ಣು ಮಕ್ಕಳು ಇತ್ತೀಚೆಗೆ ಕ್ರಿಕೆಟ್, ಈಗ ನಾವುಗಳು ಕೂಡ ಅಭಿಮಾನಿ, ನಮಗೂ ರಾಷ್ಟ್ರಾಭಿಮಾನ, ದೇಶಾಭಿಮಾನ, ರಾಜ್ಯಾಭಿಮಾನ, ಜಿಲ್ಲೆ ಎಲ್ಲ ಇದೆ, ಭಾಷಾಭಿಮಾನ ಇವೆಲ್ಲ ತುಳುಕುತ್ತೆ. ಆದರೆ ಹುಚ್ಚಾಭಿಮಾನ ಇರಬಾರ್ದು. ನೀವು ನೋಡಿ, ಆ ಕ್ರಿಕೆಟು ಅಂದಾಗ ಜಾಸ್ತಿ ನಮ್ಮ ಹೆಣ್ಣುಮಕ್ಕಳೇ ಹೋಗಲ್ಲಿ ಕೂತಿರ್ತಾರೆ. ಅವ್ರ ಕಲೆ ಆ ಒಂದು ಫೋರ್ಸನ್ನು ತಡ್ಕೊಳಕ್ಕಾಗಲ್ಲ. ಆಮೇಲೆ ನುಗ್ಗವರು ಯಾರು ಇಂಟೆನ್ಷನಲ್ಲಿ ಮಾಡಲ್ಲ, ಅವ್ರು ನಾವು ನೋಡಬೇಕು. ಅಷ್ಟೊಂದು ಹುಚ್ಚಾಭಿಮಾನ ಅವಶ್ಯಕತೆ ಇರಲಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್. ಈ ಕಾನೂನು ಅಂತ ಹೇಳುತ್ತೆ ಸರ್, ಈಗ ಯಾರ ಮೇಲೆ ಕೇಸ್ ಮಾಡಬೇಕು ಅನ್ನೋದು ಭಾಳ ಮುಖ್ಯ ಆಯ್ತದೆ. ಈಗ 304A ಮಾಡಬೇಕು, ನೆಗ್ಲಿಜೆನ್ಸಿ. ಈಗ BNS ಚೇಂಜ್ ಆಗಿದೆ, ಅದು 304A ಅಂದರೆ ಜನಕ್ಕೆ ಅರ್ಥವಾಯ್ತೆ. ನೆಗ್ಲಿಜೆನ್ಸಿ, ರ್ಯಾಶ್, ಮತ್ತು ಅಲ್ಲಿ ರ್ಯಾಶ್ ಅಂತ ಏನು ಬರಲ್ಲ, ನೆಗ್ಲಿಜೆನ್ಸಿನೇ ಮೇಯ್ನ್ ಬರೋದು. ಈಗ ನೆಗ್ಲಿಜೆನ್ಸಿ ಯಾರು ಕ್ರೀಡಾಂಗಣದವ್ರು ಹೊಣೆಗಾರರಾಗುತ್ತಾರ ಅಥವಾ ಸರ್ಕಾರ ಹೊಣೆಗಾರ ಆಗುತ್ತಾ ಅನ್ನೋದನ್ನು ನೋಡಬೇಕಾಗತ್ತೆ. ಅದನ್ನು ಈಗ ತನಿಖೆಗೆ ನಿಯೋಜಿಸಿದರೆ ಆ ತನಿಖೆಯಲ್ಲಿ ಯಾರ್ದು ನೆಗ್ಲಿಜೆನ್ಸಿ, ನಿರ್ಲಕ್ಷ್ಯತನ ಯಾರ್ದು ಅನ್ನೋದು ಕಂಡು ಬರುತ್ತೆ. ಮತ್ತು ಅಷ್ಟು ಗುಂಪು ಸೇರಿಸಿದಾಗ ಎಲ್ಲರೂ ಹೊರಗಡೆನೆ ಬ್ಯಾರಿಕಾಡ್ ಹಾಕಿ ಅವರ ತಡೆಯಂಥ ಒಂದು ಕೆಲಸ ಮಾಡಬೇಕಾಗಿತ್ತು. ಇಷ್ಟು ಜನ ಏಕಕಾಲದಲ್ಲಿ 1 ಲಕ್ಷಾಂತರ ಜನ ಒಂದು ಕಡೆ ಸೇರ್ತಾರೆ ಅಂದರೆ, ಆಮೇಲೆ ಏನು ಕ್ರೀಡಾಂಗಣದವರು ಇದ್ದಾರೆ, ಈ ಕ್ರೀಡಾಂಗಣದವರು ವ್ಯವಸ್ಥಿತವಾಗಿ ಬಂದ ಜನನ ಒಳಗೆ ಬಿಟ್ಬಿಟ್ಟಿದ್ರೆ ಸರಿಯಾಗ್ತಿತ್ತು. ಎಲ್ಲ ಬಾಗಿಲುಗಳನ್ನು ಗೇಟ್ಗಳನ್ನ ಕ್ಲೋಸ್ ಮಾಡಿ ಒಟ್ಟಿಗೆ ಸ್ಟ್ರಕ್ ಆದಾಗ ನುಗ್ಗಿದಾಗ ಅದು ಹಾಗೆ ಆಯ್ತದೆ. ಇವರು ಬಂದವ್ರಿಗೆ ಒಳಗಡೆ ಬಿಟ್ಟು, ಈಗ ನನಗೆ ಅದೇ ಏನೋ ಕ್ರೀಡಾಂಗಣ ಹಾಳಾಗುತ್ತೆ, ಏನಾಗ್ತಿತ್ತು? ಏನೂ ಆಗ್ತಿರ್ಲಿಲ್ಲ. ಈಗ 11 ಸಾವು ಹೆಚ್ಚ, ನಿಮಗೆ ಕ್ರೀಡಾಂಗಣ ಹೆಚ್ಚ? ಅವ್ರು ಬದುಕಿದ್ರೆ ಏನಾಯ್ತಿತ್ತು? ಕ್ರೀಡಾಂಗಣ ರೆಡಿ ಮಾಡಿಸ್ಕೋಬೋದಾಗಿತ್ತು. ಅದರಿಂದ ಸಂಪೂರ್ಣ ನಿರ್ಲಕ್ಷ್ಯತನ ಕ್ರೀಡಾಂಗಣದಲ್ಲಿ ಏನು ಅದರ ಆಡಳಿತ ಮಂಡಳಿ ಇದೆ ಅದರ ಎದ್ದು ಕಾಣ್ತದೆ ಸರ್. ಅದರಿಂದ ಇದು ನನಗೆ ತುಂಬ ವಿಷಾದ ಸಂಗತಿ. ಇನ್ನು ಮುಂದೆನೂ ಕೂಡ ನಾನು ಸಾರ್ವಜನಿಕರಲ್ಲಿ ನನ್ನೊಂದು ಮನವಿ, ಯಾವುದೇ ಆಗಲಿ, ಫಿಲಿಮ್ ಆಗಲಿ, ಕ್ರಿಕೆಟ್ ಆಗಲಿ, ಅಭಿಮಾನ ಇಟ್ಕೊಳ್ಳಿ, ಹುಚ್ಚಭಿಮಾನ ಇಟ್ಕೊಂಡು ನಿಮ್ಮ ಪ್ರಾಣವನ್ನು ಕಳ್ಕೊಳ್ಳೋ ಅಂಥ ಒಂದು ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಡಿ. ಇವಾಗ ನೀವು ದೇವಸ್ಥಾನಗಳಲ್ಲೂ ಅಷ್ಟೇ, ಫುಲ್ ರಸ್ ಆಗ್ತೇವೆ, ತುಳಿತಕ್ಕೊಳಗಾಗ್ತಾರೆ, ಸಾಯ್ತಾ ಇರ್ತಾರೆ. ಅಲ್ಲಿ ಇಲ್ಲ, ವ್ಯವಸ್ಥಿತವಾಗಿ ಮಾಡಬೇಕು. ವ್ಯವಸ್ಥೆ ಸರಿಯಾಗಿಲ್ಲ ಅಂದರೆ ಜನ ನಾವೇ ತೆಚ್ಕೋಬೇಕಾಗತ್ತೆ. ಯಾಕೆಂದರೆ ಈಗ ಕಳ್ಕೊಂಡ ಪ್ರಾಣಗಳು ವಾಪಸ್ ಬರೋಲ್ಲ. ಯಾರು ಆ ಮಕ್ಕಳ ಸ್ಥಾನನ, ತಂದೆ ತಾಯಿ ಸ್ಥಾನನ ಅಥವಾ ಅಕ್ಕ ಸ್ಥಾನ ಯಾರೂ ತುಂಬಕ್ಕಾಗಲ್ಲ. ಅದರಿಂದ ದಯವಿಟ್ಟು ಪಬ್ಲಿಕ್ಸ್ ಏನಿದ್ರಿ, ನೀವು ಇಂಥ
ಕಾರ್ಯಕ್ರಮಗಳಲ್ಲಿ ಅಥವಾ ಇಂಥ ಒಂದು ಫಂಕ್ಷನ್ಗಳಲ್ಲಿ ಎಚ್ಚೆಚ್ಕೊಂಡು ಹೋಗುವಂಥ ಒಂದು ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಿ ಅಂತ ನನ್ನ ಅಭಿಪ್ರಾಯ ಸರ್. ಧನ್ಯವಾದ. ಇದಿಷ್ಟು ಹಿರಿಯ ವಕೀಲರಾದಂತಹ ಉಮೇಶ್ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.